ಅಮೆರಿಕಾದಲ್ಲಿ ಸ್ವಿಚ್ ಆಫ್, ಬಾಂಗ್ಲಾದಲ್ಲಿ ಲೈಟ್ ಆಫ್. ಬೈಡೆನ್ ಔಟ್, ಯೂನುಸ್ ನಾಟಕ ಮಂಡಳಿ ಬಂದ್. ಮತಾಂಧ ಯೂನುಸ್ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರಪಾತಕ್ಕೆ ಇಳಿದಿತ್ತು ಬಾಂಗ್ಲಾ ಸರ್ಕಾರಕ್ಕೆ ಆರ್ಮಿ ಚೀಫ್ ಖಡಕ್ ವಾರ್ನಿಂಗ್. ಮತ್ತೆ ಬಾಂಗ್ಲಾದೇಶದ ಅಧಿಕಾರ ವಹಿಸಿಕೊಳ್ತಾರಾ ಶೇಖ್ ಹಸೀನಾ? ರಾಜಕೀಯ ಪಕ್ಷಗಳ ಆಂತರಿಕ ಕಚ್ಚಾಟ, ಉಗ್ರರಿಗೆ ಸ್ವಾತಂತ್ರ್ಯ, ಏನಾಗ್ತಾ ಇದೆ ನೆರೆ ದೇಶದಲ್ಲಿ? ನೌ ಇಟ್ಸ್ ಟೈಮ್ ಫಾರ್ ಯೂನುಸ್ ಅಂಡ್ ಗ್ಯಾಂಗ್ ಗೆಟ್ ಔಟ್. ನಮಸ್ಕಾರ ವೀಕ್ಷಕರೇ. ಅಮೆರಿಕ ಸ್ವಿಚ್ ಆಫ್ ಮಾಡ್ತು, ಬಾಂಗ್ಲಾದಲ್ಲಿ ಲೈಟ್ ಆಫ್ ಆಯ್ತು. ಹೀಗ್ ಲೈಟ್ ಆಫ್ ಆದಾಗ ಅಲ್ಲಲ್ಲಿ ಧ್ವನಿಗಳು ಕೇಳೋದಕ್ಕೆ ಶುರುವಾಗುತ್ತೆ. ಅದೇ ರೀತಿ ಬಾಂಗ್ಲಾದಲ್ಲಿ ಒಂದು ಪ್ರಬಲ ಧ್ವನಿ ಕೇಳ್ತಾ ಇದೆ. ಅದುವೇ ಬಾಂಗ್ಲಾದ ಆರ್ಮಿ ಚೀಫ್ ಜನರಲ್ ವಕಾರುಜ್ಜಮಾನ್ ಅವರ ಧ್ವನಿ. ಅಂಡ್ ಇಟ್ಸ್ ವೆರಿ ಸಿಗ್ನಿಫಿಕೆಂಟ್. ಜನರಲ್ ವಕಾರುಜ್ಜಮಾನ್ ಅವರು ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ರಾಜಕೀಯ ಪಕ್ಷಗಳ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಅಷ್ಟೇ ಅಲ್ಲ, ಯೂನುಸ್ ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಏನಪ್ಪ ಆ ವಾರ್ನಿಂಗ್ ಅಂದ್ರೆ, ನಿಮ್ಮ ಆಂತರಿಕ ಕಚ್ಚಾಟ, ಸಂಘರ್ಷಗಳು ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಗಂಭೀರವಾದ ಬೆದರಿಕೆಯನ್ನ ತಂದೊಡ್ತಾ ಇವೆ. ಮತ್ತೆ ನಾನು ನಿಮಗೆ ಎಚ್ಚರಿಕೆ ನೀಡಿಲ್ಲ ಅಂತ ಹೇಳ್ಬೇಡಿ. ಈ ರೀತಿಯಾಗಿ ಜನರಲ್ ವಕಾರುಜ್ಜಮಾನ್ ಅವರು ಯೂನುಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾ ಇದ್ದೀನಿ, ನಂತರ ಮತ್ತೆ ನಾನು ವಾರ್ನ್ ಮಾಡಿಲ್ಲ ಅಂತ ಹೇಳ್ಬೇಡಿ ಅಂತ. ಯಾವಾಗ ಶೇಖ್ ಹಸೀನಾ ಅವರು ಬಾಂಗ್ಲಾ ಪ್ರಧಾನಿ ಪಟ್ಟವನ್ನ ಪದತ್ಯಾಗ ಮಾಡಿ ಬಾಂಗ್ಲಾದೇಶವನ್ನ ತೊರೆದು ಹೋದ್ರೋ, ಯೂನುಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ತಾಂಡವ ಆಡ್ತಾ ಇದೆ, ಅರಾಜಕತೆ ಸೃಷ್ಟಿಯಾಗಿದೆ. ಇನ್ನು ಅಲ್ಲಿರುವಂತಹ ರಾಜಕೀಯ ಪಕ್ಷಗಳೇ ಆಂತರಿಕ ಘರ್ಷಣೆ ಕಚ್ಚಾಟದಲ್ಲಿ ತೊಡಗಿಕೊಂಡಿವೆ. ಆವಾಮಿ ಲೀಗ್ ಹಾಗೂ ಬಿಎನ್ಪಿ ಪರಸ್ಪರ ವಾಕ್ಪ್ರಹಾರ, ಕೆಸರೆರಚಾಟದಲ್ಲಿ ತೊಡಗಿಕೊಂಡಿವೆ. ಈ ಮೊಹಮ್ಮದ್ ಯೂನುಸ್ ಏನಿದಾನಲ್ಲ, ಮಧ್ಯಂತರ ಸರ್ಕಾರದ ಮುಖ್ಯಸ್ಥ, ಇವನು ಅಮೆರಿಕಾದ ಕೃಪಾಪೋಷಿತ ನಾಟಕ ಮಂಡಳಿಯ ಮೇನ್ ಕ್ಯಾರೆಕ್ಟರ್. ಇವನ ಅಧಿಕಾರಕ್ಕೆ ಬಂದಾಗಿನಿಂದನೂ ಕೂಡ ಇವನಲ್ಲಿ ಇದ್ದಿದ್ದು ಅಧಿಕಾರದ ಹಪ್ಪಹಪ್ಪಿತನವೇ ಹೊರತು ಬಾಂಗ್ಲಾದೇಶವನ್ನ ಒಂದು ಮುಕ್ತ ದೇಶವನ್ನಾಗಿ ಮಾಡಬೇಕು, ಬಾಂಗ್ಲಾದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಸುಭಿಕ್ಷ ಸರ್ಕಾರವನ್ನ ಕೊಡಬೇಕು ಅನ್ನೋದು ಇವನ ಏಮ್ ಆಗಿರ್ಲಿಲ್ಲ. ಬಾಂಗ್ಲಾದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು, ತನ್ನ ಪಟಾಳಂಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಇವನ್ ತಲೆಯಲ್ಲಿತ್ತು. ಸೊ ಇವನ ಮೊದಲ ಏಮ್ ಏನಾಗಿತ್ತು ಅಂತ ಹೇಳಿದ್ರೆ, ಇವನ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಆರ್ಮಿ ಚೀಫ್ ಜನರಲ್ ನ ಬಲಿಪಶು ಮಾಡಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ಮಾಡಿದ್ದ ಯೂನುಸ್. ಎಂಟೈರ್ ಆರ್ಮಿನೇ ರಿಪ್ಲೇಸ್ ಮಾಡಿ ತನ್ನ ಪಟಾಲಂ ಏನಿದೆ, ತನ್ನ ಸ್ಟೂಡೆಂಟ್ ವಿಂಗ್ ಏನಿದೆ, ಇವರು ಶರಿಯಾ ಕಾನೂನನ್ನ ತರಬೇಕು ಅಂತ ಹೊರಟವರು. ಇಂಥ ಸ್ಟೂಡೆಂಟ್ ವಿಂಗ್ ನ ತನ್ನ ಸೆಕ್ಯೂರಿಟಿ ಪರ್ಸೋನಲ್ ಆಗಿ ನೇಮಕ ಮಾಡೋದಕ್ಕೆ ಹೊರಟಿದ್ದ ಈ ಮೊಹಮ್ಮದ್ ಯೂನುಸ್. ಸೊ ಈಗ ಮೊಹಮ್ಮದ್ ಯೂನುಸ್ ಸರ್ಕಾರದ ವಿರುದ್ಧ ಅಲ್ಲಿನ ಆರ್ಮಿ ಚೀಫ್ ಜನರಲ್ ವಕಾರುಜ್ಜಮಾನ್ ಅಕ್ಷರಶಃ ಸೆಳೆದೆದ್ದಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಈ ರೀತಿ ಪ್ರಕ್ಷುಬ್ಧ ಪರಿಸ್ಥಿತಿ ಉಂಟಾಗೋದಕ್ಕೆ ಪ್ರಮುಖ ಕಾರಣವೇ ಸರ್ಕಾರ ಹಾಗೂ ರಾಜಕಾರಣಿಗಳು. ನೀವು ಈ ರೀತಿ ಪರಸ್ಪರ ಕೆಸರೆರಚಾಟ ಮಾಡ್ಕೊಳ್ತಾ ಇದ್ರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಅಪಾಯಕ್ಕೆ ಬರುತ್ತೆ, ಭದ್ರತೆಗೆ ಧಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಶಾಸಕರು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರೋದ್ರಿಂದ ಬಾಂಗ್ಲಾದೇಶದಲ್ಲಿ ಕಂಪ್ಲೀಟ್ಲಿ ಸಿಚುವೇಶನ್ ಏನಿದೆ, ಇಲ್ಲಿನ ಲಾ ಅಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಕ್ರಿಮಿನಲ್ಸ್ ಗಳು ಇದರ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ತಿದ್ದಾರೆ. ಎಲ್ಲದಕ್ಕೂ ನೀವು ಸೆಕ್ಯೂರಿಟಿ ಫೋರ್ಸ್ ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಯೂನುಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದೇಶದಲ್ಲಿ ಯಾವೆಲ್ಲ ರೀತಿ ಅರಾಜಕತೆ ಸೃಷ್ಟಿಯಾದ್ರೂ ಕೂಡ ಇದಕ್ಕೆಲ್ಲ ಕಾರಣ ಆರ್ಮಿ ಅಂತ ಹೇಳಿ ಗೂಬೆ ಕೂರಿಸ್ತಿದ್ರಿ. ಆದ್ರೆ ಇದಕ್ಕೆ ಆರ್ಮಿ ಕಾರಣ ಅಲ್ಲ, ನೀವು ಪರಸ್ಪರ ರಾಜಕೀಯ ಪಕ್ಷಗಳು ಕಾರಣ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜಮಾನ್ ಅವರು. ಸೊ ಶೇಖ್ ಹಸೀನಾ ದೇಶವನ್ನ ಬಿಟ್ಟು ಹೋಗೋದಕ್ಕೆ ಜನರಲ್ ವಕಾರುಜ್ಜಮಾನೇ ಕಾರಣ, ಅವರೇ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಒಂದು ಕೋಪ ಯೂನುಸ್ ಸರ್ಕಾರಕ್ಕಿದೆ. ಸೊ ಹೀಗಾಗಿ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಮಾತಿದೆ. ಇನ್ನೇನಪ್ಪಾ ಅಂತ ಹೇಳಿದ್ರೆ, ಯೂನುಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಶಾಂತಿ ಮಂತ್ರವನ್ನು ಅವರು ಪಠಿಸಿದ್ರೆ ಹೊರತು ಎಲ್ಲಾ ಕಡೆ ಹಿಂಸಾಚಾರ ಹೆಚ್ಚಾಗ್ತಾನೆ ಇದೆ. ಇನ್ನು ಸೈನಿಕರ ಮೇಲೂ ಕೂಡ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ನನಗೆ ನನ್ನ ದೇಶ ಸ್ಟೇಬಲ್ ಆಗಿರ್ಬೇಕು, ನನ್ನ ಜನ ಶಾಂತಿಯುತವಾಗಿ ಬದುಕಬೇಕು, ಇದಕ್ಕಾಗಿ ನಾನು ಯಾವ ಎಕ್ಸ್ಟೆಂಟ್ ವರೆಗೂ ಕೂಡ ಹೋಗೋದಕ್ಕೆ ಸಿದ್ಧ ಅಂತ ಹೇಳಿ ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ ಬಾಂಗ್ಲಾದೇಶದ ಆರ್ಮಿ ಚೀಫ್ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ. ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಾಂಗ್ಲಾದಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಕೋಮು ದ್ವೇಷದ ಘಟನೆಗಳಾಗಿವೆಂತೆ. ಹಾಗೇನೆ ಈ ಒಂದು ಘಟನೆಗಳಲ್ಲಿ ಮೇನ್ ಆಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಈ ಮೊಹಮ್ಮದ್ ಯೂನುಸ್ ಎಷ್ಟರ ಮಟ್ಟಿಗೆ ಮತಾಂಧ ಅಂತ ಹೇಳಿದ್ರೆ, ಇವನು ಬಂದಾಗಿನಿಂದ ಬಾಂಗ್ಲಾದೇಶ ಅನ್ನೋದು ಜಿಹಾದಿ ಫ್ರೆಂಡ್ಲಿ ನೇಷನ್ ಆಗಿದೆ. ಹಾಗೇನೆ ಟೆರರಿಸ್ಟ್ ಗ್ರೂಪ್ ಅನ್ನ ಇವನು ಶಾಂತಿ ಗ್ರೂಪ್ ಅಂತ ಹೇಳ್ತಾನೆ, ಇಸ್ಕಾನ್ ಮತಾಂಧ ಗ್ರೂಪ್ ಅಂತ ಹೇಳ್ತಾನೆ. ನೋಡಿ ಎಷ್ಟರ ಮಟ್ಟಿಗೆ ಇವನ ಒಂದು ಸರ್ಕಾರದಲ್ಲಿ ಬಾಂಗ್ಲಾದೇಶ ಅಧೋಗತಿಗೆ ಹೋಗ್ಬಿಟ್ಟಿದೆ ಅಂತ. ಸೊ ಮುಸ್ಲಿಂ ಮೂಲಭೂತವಾದಿ ಜಮಾತ್ ಮೇಲಿನ ನಿಷೇಧವನ್ನ ತೆಗಿಲಾಯ್ತು.
ಯಾರ್ಯಾರು ಉಗ್ರರು ಜೈಲೊಳಗಿದ್ರು ಅವ್ರನ್ನೆಲ್ಲ ಬಿಡುಗಡೆ ಮಾಡಲಾಯಿತು. ಎಲ್ಲವೂ ಕೂಡ ದೇಶಕ್ಕೆ ಮಾರಕವಾದ ಘಟನೆಗಳೇ ನಡೀತಾ ಬಂತು ಯೂನುಸ್ ಅಧಿಕಾರಕ್ಕೆ ಬಂದಾಗಿನಿಂದ. ಸೊ ಹೀಗಾಗಿ ಬಾಂಗ್ಲಾದೇಶದ ಈ ಎಲ್ಲಾ ಅರಾಜಕತೆಗೆ ಫುಲ್ ಸ್ಟಾಪ್ ಹಾಕಬೇಕು, ಅಂತ್ಯವನ್ನ ಹಾಡಬೇಕು ಅಂತ ಹೇಳಿ ಅಲ್ಲಿನ ಆರ್ಮಿ ಚೀಫ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದು. ಈಗ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆದಷ್ಟು ಶೀಘ್ರದಲ್ಲೇ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಹಸ್ತಕ್ಷೇಪ ಆಗೋ ಸಾಧ್ಯತೆ ಇದೆ ಅಂತ. ಇನ್ನೊಂದು ಕಡೆ ಶೇಖ್ ಹಸೀನಾ ಕೂಡ ಇತ್ತೀಚೆಗೆ ಅವರು ಹೇಳಿದ್ರು, ಐ ಮೇ ಶಲ್ ಕಮ್ ಬ್ಯಾಕ್, ಅಲ್ಲ ನನ್ನನ್ನು ಇದಕ್ಕೋಸ್ಕರ ಬದುಕಿಸಿದಾನೆ, ನಾನು ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದ್ರು ಬರಬಹುದು ಅಂತ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಅಧಿಕಾರಕ್ಕೆ ಬಂದ ದಿನದಿಂದಾನೇ ಬಾಂಗ್ಲಾದೇಶಕ್ಕೆ ಯಾವೆಲ್ಲ ರೀತಿಯ ನೆರವನ್ನ ಕೊಡಲಾಗ್ತಾ ಇತ್ತು, ಅದು ಮಾನಿಟರಿ ಬೆನಿಫಿಟ್ಸ್ ಆಗಿರ್ಬೋದು, ಹಣಕಾಸಿನ ನೆರವಾಗಿರ್ಬೋದು, ಆರ್ಥಿಕ ನೆರವಾಗಿರ್ಬೋದು, ನೈತಿಕ ಬೆಂಬಲ ಆಗಿರ್ಬೋದು, ಇವೆಲ್ಲವನ್ನ ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಸೊ ಇಲ್ಲ ಡಾಟ್ ನ ಕನೆಕ್ಟ್ ಮಾಡ್ತಾ ನೋಡ್ತಾ ಹೋಗೋದಾದ್ರೆ ಬಾಂಗ್ಲಾದೇಶಕ್ಕೆ ಮತ್ತೆ ಶೇಖ್ ಹಸೀನಾ ಸರ್ಕಾರ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದ್ದಿದೆ. ಈ ಯೂನುಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಗೊತ್ತಿದೆ ಇದು ಅಮೆರಿಕ ಕೃಪಾಪೋಷಿತ ನಾಟಕ ಮಂಡಳಿ ಅಂತ. ಅಮೆರಿಕದಲ್ಲಿ ಒಬ್ರು ಡೈರೆಕ್ಟರ್ ಇದ್ರು, ನಾಟಕ ಕಂಪನಿಯ ಯಜಮಾನ್ರಿದ್ರು, ಅವ್ರು ಹೋದ್ರು, ಹೊಸ ಡೈರೆಕ್ಟರ್ ಬಂದ್ರು. ಈಗ ಬಾಂಗ್ಲಾದೇಶದಲ್ಲಿನ ನಾಟಕ ಕಂಪನಿ ಬಂದಾಗ್ಬಿಟ್ಟಿದೆ. ಯಾವಾಗ ಅಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ್ರು, ಇಲ್ಲಿ ನಾಟಕ ಆಡ್ತಿದ್ದಂತಹ ಆರ್ಟಿಸ್ಟ್ಗಳು ಅಕ್ಷರಶಃ ಅಬ್ಬೆಪಾರಿಗಳಾಗ್ಬಿಟ್ರು. ಆಬ್ವಿಯಸ್ಲಿ ಇವ್ರು ಅಬ್ಬೆಪಾರಿಗಳಾಗ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವರು ನಾಟಕವನ್ನ ನಡೆಸೋ ಹೆಸರಿನಲ್ಲಿ ದೇಶವನ್ನ ಕೊಳ್ಳೆ ಹೊಡೆದಿದ್ದಾರೆ, ಲೂಟಿ ಹೊಡಿತಿದ್ದಾರೆ. ಇಡೀ ಒಂದು ದೇಶವನ್ನ ಅರಾಜಕತೆಗೆ ತಳ್ಳಿ ಯಾವ ರೀತಿ ತಮಾಷೆ ನೋಡಬಹುದು ಅನ್ನೋದನ್ನ ಬೈಡೆನ್ ಸರ್ಕಾರ ಹೇಳ್ಕೊಟ್ರೆ, ಈ ಅರಾಜಕತೆಯ ಲಾಭವನ್ನ ಯಾವ ರೀತಿ ಪಡಿಬಹುದು ಅಂತ ಹೇಳಿ ಯೂನುಸ್ ಅಂಡ್ ಗ್ಯಾಂಗ್ ತೋರಿಸ್ಕೊಟ್ಟಿದೆ. ನಾವ್ ಇಟ್ಸ್ ಅ ಟೈಮ್ ಫಾರ್ ಯೂನುಸ್ ಅಂಡ್ ಗ್ಯಾಂಗ್ ಗೆಟ್ ಔಟ್. ಅದೇ ರೀತಿಯ ವಾತಾವರಣ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ನಾನು ಮತ್ತೆ ವಾಪಸ್ ಬರ್ಬೋದು ಅಂತ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ತುಂಬಾನೇ ಮಹತ್ವ ಪಡೆಯುತ್ತೆ. ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ಬಾಂಗ್ಲಾದೇಶವನ್ನ ಉದ್ಧಾರ ಮಾಡಿದ್ರೋ ಬಿಟ್ರೋ, ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಆದ್ರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಬಾಂಗ್ಲಾದೇಶ ಪಾಕಿಸ್ತಾನದಷ್ಟು ಹದಗೆಟ್ಟು ಹೋಗಿರ್ಲಿಲ್ಲ. ಟು ಅ ಲಾರ್ಜ್ ಎಕ್ಸ್ಟೆಂಟ್ ಬಾಂಗ್ಲಾದೇಶ ಪಾಕಿಸ್ತಾನದಷ್ಟು ಕೋಮುವಾದಿಯಾಗಿರ್ಲಿಲ್ಲ. ಟು ಅ ಲಾರ್ಜ್ ಎಕ್ಸ್ಟೆಂಟ್ ಬಾಂಗ್ಲಾದೇಶ ಸೆಕ್ಯುಲರ್ ಆಗೇ ಇತ್ತು. ಈ ಅಮೆರಿಕ ಕೃಪಾ ಪೋಷಿತ ನಾಟಕ ಮಂಡಳಿ ಅಧಿಕಾರಕ್ಕೆ ಬಂದ ಮೇಲೆ ಮೈನಾರಿಟಿಗಳು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ರು, ಅದರಲ್ಲೂ ಕೂಡ ಎಸ್ಪೆಷಲಿ ಹಿಂದೂಗಳು ಯಾವ ರೀತಿ ಕಷ್ಟವನ್ನ ಅನುಭವಿಸಿದ್ರು, ಹಿಂಸಾಚಾರವನ್ನ ಎದುರಿಸಿದ್ರು ಅನ್ನೋ ಬಗ್ಗೆ ಅಮೆರಿಕದಲ್ಲೂ ಕೂಡ ವರದಿಯಾಗಿದೆ. ವಿಶ್ವಸಂಸ್ಥೆಯ ಆರ್ಟಿಕಲ್ಗಳಲ್ಲೂ ಕೂಡ ಉಲ್ಲೇಖವಾಗಿದೆ. ನಮ್ಮ ದೇಶದಲ್ಲಿರುವಂತಹ ವಿಚಾರವಾದಿಗಳು, ಬುದ್ಧಿಜೀವಿಗಳು, ಎಡಪಂಥೀಯರು ಬಾಂಗ್ಲಾದೇಶದಲ್ಲಿ ಏನು ಆಗೇ ಇಲ್ಲ, ಯೂನುಸ್ ಸರ್ಕಾರ ಏನು ಮಾಡೇ ಇಲ್ಲ ಅಂತ ಹೇಳಿ ಯೂನುಸ್ ಸರ್ಕಾರದ ಪರ ಬ್ಯಾಟಿಂಗ್ ಬೀಸಿದ್ರು. ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ರು ಕೂಡ ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ರು ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗಿರೋದು ಈಗ ಜಗಜ್ಜಾಹೀರಾಗಿದೆ. ನಾವ್ ಪ್ರಾಬಬ್ಲಿ ದ ಟೈಮ್ ಹ್ಯಾಸ್ ಕಮ್. ಒಂದ್ ಕಡೆ ಆರ್ಮಿ ಚೀಫು ಶೇಖ್ ಹಸೀನಾ ಅವರ ಸಂಬಂಧಿ ಅನ್ನೋದು ಕಾಕತಾಳೀಯವಾದ್ರೂ ಕೂಡ ಈಗ ಈ ಕಡೆ ಶೇಖ್ ಹಸೀನಾ ನಾನು ಮತ್ತೆ ಬಾಂಗ್ಲಾಕ್ ವಾಪಸ್ ಬರ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಮತ್ತೆ ಶೇಖ್ ಹಸೀನಾ ಸರ್ಕಾರ ಬರುವಂತ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.